ನಮ್ಮ ಮೈಸೂರಿನ ಅರಮನೆ ಮಂಡಳಿಯವರು ಆಯೋಜಿಸಿರುವಂತಹ ಮಾಗಿ ಉತ್ಸವ ವಿಂಟರ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಬಂದು ಫ್ಲವರ್ ಶೋ. ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ಇಷ್ಟ ಆಗುವಂತ ಕಲಾಕೃತಿಗಳು ನೋಡೋದಕ್ಕೆ ಸಿಗುತ್ತೆ. ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅಂಡ್ ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ನಮ್ಮ ಮೈಸೂರಿನಲ್ಲಿ ಮಾಗಿ ಉತ್ಸವ ನಡೀತಾ ಇದೆ, ವಿಂಟರ್ ಫೆಸ್ಟಿವಲ್. ಬನ್ನಿ ಹೇಗೆ ನಡೀತಾ ಇದೆ ನೋಡೋಣ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್. ಮಾಗಿ ಉತ್ಸವ ವಿಂಟರ್ ಫೆಸ್ಟಿವಲ್ ಡಿಸೆಂಬರ್ 21 ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 31ಗೆ ಎಂಡ್ ಆಗ್ತಾ ಇದೆ. ಮಾರ್ನಿಂಗ್ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಈವ್ನಿಂಗ್ ಆಲ್ಮೋಸ್ಟ್ ಒಂದು 9:30 ತನಕ ಇರುತ್ತೆ. ಸೊ ಪ್ಯಾಲೇಸ್ಗೆ ಎಂಟ್ರಿ ಬಂದು 5:30ಗೆ ಲಾಸ್ಟ್ ಆಗುತ್ತೆ. ಅದು ಬಿಟ್ರೆ ನಿಮ್ಗೆ ಫ್ಲವರ್ ಶೋ ಎಲ್ಲ ಆಲ್ಮೋಸ್ಟ್ ಒಂದು 9:30 ತನಕ ತೆರೆದಿರುತ್ತೆ. ಅಂಡ್ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ 50 rupees ಅಂತ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ 30 ರೂಪಾಯಿ ಇದೆ. ಕ್ಯಾಶ್ ಕ್ಯಾರಿ ಮಾಡಿ, ಇಲ್ಲಿ ಫೋನ್ ಪೇ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಬನ್ನಿ ನೋಡೋಣ ಹೇಗೆ ನಡೀತಾ ಇದೆ. ಮಿಲೆಟ್ಸ್ ಇಂದ ಮಾಡಿರುವಂತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್, ಹೂವಿನಿಂದ ಮಾಡಿರುವಂತ ನವಿಲು, ರಾಧಾಕೃಷ್ಣ, 2025 ಫ್ಲವರ್ ಶೋನ ಮೇನ್ ಅಟ್ರಾಕ್ಷನ್ ಬಂದು ಶೃಂಗೇರಿಯ ಶಾರದಾಂಬಾ ಟೆಂಪಲ್. ನೀವು ನೋಡ್ತಿರೋಂತ ಈ ಟೆಂಪಲ್ 25 ಅಡಿ ಎತ್ತರ ಇದೆ, 16 ಅಡಿ ಅಗಲ, 50 ಅಡಿ ಉದ್ದ ಇದೆ. ದೇವಸ್ಥಾನದ ಒಳಗೆ ಒಂದು ಶಿವಲಿಂಗನೂ ಕೂಡ ನೀವು ನೋಡಬಹುದು. ಮಿಲೆಟ್ಸ್ ಇಂದ ಮಾಡಿರುವಂತ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕರವರ ಪ್ರತಿಮೆ. ಕ್ರಿಕೆಟ್ ವರ್ಲ್ಡ್ ಕಪ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ವರ್ಲ್ಡ್ ಕಪ್ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಇದು. ಇಂಡಿಯನ್ ವುಮೆನ್ಸ್ ಕಬಡ್ಡಿ ಟೀಮ್, ಬ್ಲೈಂಡ್ ವುಮೆನ್ ಕ್ರಿಕೆಟ್ ಟೀಮ್, ಇಂಡಿಯನ್ ವುಮೆನ್ಸ್ ಖೋಖೋ ಟೀಮ್, ಶ್ರೀಕೃಷ್ಣನ ಕಾಳಿಂಗ ಮರ್ದನ, ಆಪರೇಷನ್ ಸಿಂಧೂರ್ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಆರ್ಮಿಯ ಬ್ಯಾಟಲ್ ಟ್ಯಾಂಕ್ ಇದು. ಇಂಡಿಯನ್ ಏರ್ಫೋರ್ಸ್ ಫೈಟರ್ ಜೆಟ್, ಇಂಡಿಯನ್ ನೇವಿ ಬ್ಯಾಟಲ್ ಶಿಪ್, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ. ಒಂದಷ್ಟು ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂತ ಕಾರ್ಟೂನ್ ಗೊಂಬೆಗಳು ಕೂಡ ಇಲ್ಲಿದೆ. ಛೋಟಾ ಭೀಮ್, ಬನ್ನೀಸ್, ಮಾಶಾ ಅಂಡ್ ದ ಬೇರ್, ನೋಡಿ ಇಲ್ಲಿ ಫೋಟೋ ಗ್ಯಾಲರಿ ಇಟ್ಟಿದ್ದಾರೆ, ಬನ್ನಿ ನೋಡೋಣ. ಮರಳಿನಿಂದ ಮಾಡಿರುವಂತ ಶ್ರೀ ಶೃಂಗೇರಿ ಶಾರದಾಂಬ, ಬೊಂಬೆಗಳ ಪ್ರದರ್ಶನ.
ಇಲ್ಲಿ ಸಂಗೀತ ಕಚೇರಿ ಏನ್ ನಾನು ಹಿಂದೆ ನೋಡ್ತಾ ಇದ್ದೀರಾ, ಇದು ಬಂದು ಇನ್ನು 25th ಲಾಸ್ಟ್ ಆಗುತ್ತೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ 12ರಿಂದ 12:15 ತನಕ ಪ್ಯಾಲೇಸ್ ಮುಂಭಾಗ ಗ್ರ್ಯಾಂಡ್ ಫೈರ್ ವರ್ಕ್ಸ್ ನ ಆರ್ಗನೈಸ್ ಮಾಡಿದ್ದಾರೆ. ಮೈಸೂರಿನಲ್ಲಿ ರೀಸೆಂಟ್ ಆಗಿ ನಡೆದಂತ ಒಂದಷ್ಟು ಎಕ್ಸಿಬಿಷನ್ ಮತ್ತು ಮೇಳಗಳ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾ ಇರ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ. ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು.